ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಇಂದು ನಗರದ ಚೆನ್ನಮ್ಮ ವೃತ್ತದಲ್ಲಿ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆಯವರ ಮಾರ್ಗದರ್ಶನದಂತೆ ಭಾರತೀಯ ಜನತಾ ಪಾರ್ಟಿ ಹಳಿಯಾಳ ಮಂಡಲ ವತಿಯಿಂದ ರಸ್ತಾ ರೋಕೋ ನಡೆಸಿ ಪ್ರತಿಭಟನೆ ನಡೆಸಲಾಯಿತು. ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಿರಿಯರಾದ ವಿ.ಡಿ. ಹೆಗ್ಡೆ ಹಾಗೂ ಪಕ್ಷದ ಹಿರಿಯರಾದ ಮಂಗೇಶ್ ದೇಶಪಾಂಡೆ ಅವರ ನೇತೃತ್ವದಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕೂಡಲೇ ತಮ್ಮ ಭಂಡತನವನ್ನು ತೊರೆದು ಬೆಲೆ ಏರಿಕೆಯನ್ನು ನಿರ್ಧಾರವನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದಣ್ಣವರ್, ಪ್ರಧಾನ ಕಾರ್ಯದರ್ಶಿಗಳಾದ ಸಂತೋಷ್ ಘಟ್ಕಾಂಬಳೆ, ಪುರಸಭೆ ಸದಸ್ಯರಾದ ಉದಯ್ ಹುಲಿ, ಚಂದ್ರಕಾಂತ್ ಕಮ್ಮಾರ್, ನಗರದ ಘಟಕ ಅಧ್ಯಕ್ಷರಾದ ತಾನಾಜಿ ಪಟ್ಟೇಕರ್, ಮುಖಂಡರಾದ ಬಸಣ್ಣ ಕುರುಬಕಟ್ಟಿ, ಶಂಕರ್ ಗಳಗಿ, ಯುವ ಮೋರ್ಚಾ ಅಧ್ಯಕ್ಷ ಯಲ್ಲಪ್ಪ ಹೆಳವರ್, ಮಹಿಳಾ ಮೋರ್ಚಾ ಅಧ್ಯಕ್ಷ ಸಂಗೀತಾ ಜಾವಳೇಕರ್, ಪ್ರಮುಖರಾದ ಸಂತಾನ್ ಸಾವಂತ್, ಸಹದೇವ್ ಮಿರಾಸಿ, ಉಲ್ಲಾಸ್ ಬಿಡಿಕರ್, ಪ್ರದೀಪ್ ಹಿರೇಕರ್, ಪ್ರಮೋದ್ ಹುಣಸವಾಡ್ಕರ್, ಸೋಮೇಶ್ ಹುಂಡೇಕರ್, ಆಕಾಶ್ ಉಪ್ಪಿನ್, ರತ್ನಮಾಲಾ ಮೋಳೆ, ಶಕುಂತಲಾ ಜಾಧವ್, ಜಯಲಕ್ಷ್ಮಿ ಚೌಹಾಣ್, ಮಾಲಾ ಹುಂಡೇಕರ್, ರಂಜನಾ ನೆರಟ್ಟಿ, ಮಂಜುಳಾ ಮೋರೆ ಮೊದಲಾದವರು ಉಪಸ್ಥಿತರಿದ್ದರು. ಪೆಟ್ರೋಲಿಗೆ ಈಗ 600 ರೂಪಾಯಿ ರೇಟ್ ಇದನ್ನು ಹೆಚ್ಚು ಕಟ್ಟುವಂತೇಳಿ ರೇಟ್ ಹೆಚ್ಚು ಮಾಡ್ತಾರೆ. ಪೆಟ್ರೋಲು 300 ರೂಪಾಯಿ 300 ರೂಪಾಯಿ ಕಡೆಗೆ ಹೊಸ ರೇಟ್ ಪ್ರಕಾರ ಕಂಪನಿಯಿಂದ ಹಣ ಮಾಡಿದ್ದಾರೆ. ಆ ಹಣ ಭೌತಿಕ ಕೊಡೋಲ್ಲ, ಅಲ್ಲಿ ಪಂಪ್ನದು ಕಲ್ತಿ ಇಲ್ಲ, ಅಲ್ಲಿ ಹಾಕೋದು ಹೋಗೋದು, ಈ ಪ್ರಕಾರ ಮಾಡಿ ಹಣ ಲೂಟ್ ಮಾಡಲಿಕ್ಕೆ ಒಂದು ಬಿಜೆಪಿಗೆ ಬೆಲೆ ಏರಿಕೆ ಮಾಡುವ ಯಾವುದೇ ಒಂದು ಇದನ್ನೇ ಇರೋದಿಲ್ಲ ಕರ್ನಾಟಕ ಸರ್ಕಾರಕ್ಕೆ. ಯಾಕಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಅದರ ಏನಾದ್ರು ಬೆಲೆ ಹೆಚ್ಚು ಮಾಡುವುದಾಗಲಿ ಕಡಿಮೆ ಮಾಡುವುದಾಗಲಿ ಕೇಂದ್ರ ಸರ್ಕಾರ ಮಾಡುತ್ತದೆ. ಇವರು ಅನವಶ್ಯಕವಾಗಿ ಜನರ ಮೇಲೆ ಇವತ್ತು ತೆರಿಗೆ ಹಾಕಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಜನರಿಂದ ವಸೂಲು ಮಾಡುವ ಸಲುವಾಗಿ ಈ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ. ಒಂದು ಕಡೆ ನಮಗೆಲ್ಲ ಗೊತ್ತಿರಬಹುದು, ಕಳೆದ